ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಪಾತಿ, ರೊಟ್ಟಿ ಮತ್ತು ಪರೋಟ ಅದಕ್ಕೆ ನಾವು ತುಂಬಾ ಚೆನ್ನಾಗಿ ಸೂಟ್ ಆಗುವಂತಹ ಚಿಕನಲ್ಲಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡ್ಕೊಳ್ಳಿ. ನೀವು ಚಪಾತಿನ 2 ತಿನ್ನೋರು 4 ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡಿದ್ದೀನಿ ನಾನು ಅನ್ನೋದನ್ನ ಬನ್ನಿ ತೋರಿಸ್ತೀನಿ. ನೋಡಿ, ನಾನಿವಾಗ ಒಂದು ಜಾರ್ ತಗೊಂಡು ಆ ಜಾರ್ಗೆ ನಾನಿವಾಗ ಸ್ವಲ್ಪ ಶುಂಠಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ಶುಂಠಿ, ನಾನು ತಗೊಂಡಿರೋದು ಚಿಕನ್ನ 1.5 kg ತಗೊಂಡಿದ್ದೀನಿ. ಮತ್ತು ಅದಕ್ಕೆ ನಾನು 2 ಈರುಳ್ಳಿನ ಕಟ್ ಮಾಡಿ ತಗೊಂಡಿದ್ದೀನಿ. ಮತ್ತು ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಸುಲ್ಕೊಂಡು ತಗೊಂಡಿರೋದು. ಮತ್ತು ಅದಕ್ಕೊಂದು ಸ್ವಲ್ಪ ಕಾಳುಮೆಣಸು ಇಷ್ಟನ್ನು ಹಾಕ್ಕೊಂಡು ಅದಕ್ಕೆ ನೋಡಿ, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಅದನ್ನು ಆ ಕಡೆ ರುಬ್ಕೊಳಕ್ಕೆ ಇಟ್ಕೊಂಡು, ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಳ್ಳೋಣ. ನೀವು ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕಾಗುತ್ತೆ ಇದಕ್ಕೆ. ನೋಡಿ, ನಾನೀಗ ಎಣ್ಣೆ ಹಾಕೊಂಡು ರುಬ್ಬಿರೋ ಮಸಾಲ ಅಂದ್ರೆ ನಾನು ಹಾಕೊಂಡಿದ್ದಲ್ಲ ಅದನ್ನೆಲ್ಲ ಹಾಕೊಂಡಿರೋ ಮಸಾಲನ ಹಾಕೊಂಡು ಇವಾಗ ಫ್ರೈ ಮಾಡ್ಕೊತಿದ್ದೀನಿ. ಈ ಮಸಾಲ ಫುಲ್ಲು ಎಲ್ಲ ನೀರೆಲ್ಲ ಫುಲ್ ಸುಂಡೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಚೆನ್ನಾಗಿ ಸುಂಡಿಸ್ಬೇಕಿದ್ರೆ ನೀರೆಲ್ಲನೂ ಆ ಸುಂಡಿಸ್ಬಿಟ್ಟು ಚೆನ್ನಾಗಿ ಅರಿಶಿನ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗ್ಬೇಕದು. ಹಾಗೆ ಚೆನ್ನಾಗಿ ಸುಂಡಿಸ್ಕೊಂಡು ಆದಮೇಲೆ ನಾನು ಅರಿಶಿನ ಮತ್ತು ಉಪ್ಪು ಹಾಕಿ ಚಿಕನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಆ ಚಿಕನನ್ನು ನಾನಿವಾಗ ಹಾಕೋತಾ ಇದ್ದೀನಿ. ನೀವು ಚಿಕನನ್ನು ಅರಿಶಿನ ಪುಡಿ ಮತ್ತು ಉಪ್ಪಲ್ಲಿ ತೊಳೆದು ಚೆನ್ನಾಗಿ ತೊಳ್ಕೊಂಡು ಹಾಕೊಂಡ್ರೆ ಅಷ್ಟು ಸ್ಮೆಲ್, ಅಂದರೆ ಒಂಥರ ಸ್ಮೆಲ್ ಇರುತ್ತಲ್ಲ ಚಿಕನ್ದು, ಅದು ಬರಲ್ಲ, ಚೆನ್ನಾಗಿರುತ್ತೆ. ಅದಾದಮೇಲೆ ನಾನಿವಾಗ ನೋಡಿ ಸ್ವಲ್ಪ ಕಾಯಿನ ತುರಿದು ಹಾಕೊಂಡಿದ್ದೀನಿ. ಚಕ್ಕೆ, ಒಂದಷ್ಟು ಲವಂಗ, ಗಸಗಸೆ ಅಷ್ಟನ್ನು ಹಾಕೊಂಡು ಮತ್ತೆ 2 ಟೊಮೊಟೊನ ಹಾಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಹುರ್ಗಡ್ಲೆ ಹಾಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೊಳ್ಳೋಣ. ಮತ್ತೆ 2 ಸ್ಪೂನು ಧನಿಯಾ ಪೌಡರ್ನ ನಾನು ಹಾಕೋತಾ ಇದ್ದೀನಿ. 2 ಸ್ಪೂನು ಧನಿಯಾ ಪೌಡರು ಮತ್ತೆ 2 ಸ್ಪೂನು ಖಾರದ ಪುಡಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ನುಣ್ಣಗೆ, ನೀವು ಜಾಸ್ತಿ ತರ್ತರಿಯಾಗಿ ರುಬ್ಕೊಳಕ್ ಹೋಗ್ಬೇಡಿ, ನುಣ್ಣಗೆ ರುಬ್ಕೋಬೇಕು. ಅದನ್ನಾದ್ಮೇಲೆ ನಾನೀಗ ಇದ್ರ ಮೇಲೆ ಸ್ವಲ್ಪ ಚಿಕನ್ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನೀವು ಅದಕ್ಕೆ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಆವಾಗ ಚಿಕನ್ಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಅದಾದ್ಮೇಲೆ ನಾನಿವಾಗ ನೋಡಿ, ಈ ತರ ನಾವು ಹದವಾಗಿ ನೀಟಾಗಿ ನೀರೆಲ್ಲ ಫುಲ್ ಸುಂಡೋಗೋವರೆಗೂ ಬೇಯಿಸ್ಕೊಬೇಕು. ಅಂದ್ರೆ ನೀವು ಎಣ್ಣೆಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಅಂದ್ರೆ ಎಣ್ಣೆಲೆ ಚಿಕನ್ ಅನ್ನ ಬೇಯಿಸ್ಕೊಬೇಕು. ಚಿಕನ್ ಬೆಂದಿದೆ ಅಂತ ಒಂದ್ಸಲ ಮುಟ್ಟಿ ನೋಡ್ಬಿಟ್ಟು ಚಿಕನ್ ಬೆಂದಿದ್ರೆ ಅದಕ್ಕೆ ನಾವು ರುಬ್ಬಿರೋ ಮಸಾಲಾನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ರುಬ್ಬಿರೋ ಮಸಾಲಾನ ನಾನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ನಾನು ತೊಳೆದಿರೋ ಜಾರನ್ನ ತೊಳೆದ ನೀರ್ನ, ಅದೊಂದು ಸ್ವಲ್ಪ ನೀರ್ನ ಹಾಕ್ಬಿಟ್ಟು, ಆ ನೀರನ್ನ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಡ್ರೈ ಫ್ರೈ ಚೆನ್ನಾಗಿ ನೀವು ಆ ನೀರೆಲ್ಲ ಸುಂಡೋವರೆಗೂ ನೀವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಫುಲ್ ಡ್ರೈ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಚೆನ್ನಾಗಿ ಚಿಕನ್ ಎಲ್ಲ ಬೆಂದಿದೆಯಾ ಮತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿದಿದೆಯಾ ಅಂತ ನೋಡ್ಕೊಂಡು, ನಿಮ್ಗೆ ಉಪ್ಪು ಖಾರ ಎಷ್ಟು ಬೇಕೋ ಅನ್ನಷ್ಟು ನೀವು ಹಾಕೊಂಡು ಕುದಿಸ್ಕೊಂಡು ನೀವು ಇಟ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಅಂತ. ಮತ್ತೆ ಸ್ವಲ್ಪ ಹೊತ್ತು ಅದನ್ನ ಮುಚ್ಚಿಟ್ಟು ಬೇಯಿಸ್ಕೊಂಡು ನೀವು ಗ್ಯಾಸನ್ನ ಸ್ಲೋವಲ್ಲೇ ಇಟ್ಕೊಂಡು ಬೇಯಿಸ್ಬೇಕು. ಫಾಸ್ಟ್ ಅಲ್ಲಿ ಇಟ್ಟು ಅಂದ್ರೆ ಬೇಗ ತಳ ಹತ್ತು ಬಿಡುತ್ತೆ, ಮತ್ತೆ ಚೆನ್ನಾಗಿ ಬರಲ್ಲ. ಅಂದ್ರೆ ಉಪ್ಪು ಖಾರ ಹಿಡಿಬೇಕಲ್ಲ ಚಿಕನ್, ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು ಅಂದ್ರೆ ಗ್ಯಾಸನ್ನ ಸ್ಲೋವಲ್ಲೇ ಇಟ್ಕೊಂಡು ಅದನ್ನ ಬೇಯಿಸ್ಕೋಬೇಕಾಗುತ್ತೆ. ಅವಾಗ ಉಪ್ಪು ಖಾರ ಚಿಕನ್ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಏಕೆಂದ್ರೆ ನಾನು ಜಾಸ್ತಿ ಹೊತ್ತು ಬೇಯಿಸಿಲ್ಲ ಅಲ್ಲ, ಹಾಗಾಗಿ ಉಪ್ಪು ಖಾರ ಹಿಡಿಬೇಕು ಅಂದ್ರೆ ನಾವು ಗ್ಯಾಸನ್ನ ಸ್ಲೋವಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ಪರೋಟ, ಚಪಾತಿ, ನೀವು ಯಾವ್ದಕ್ಕಾದ್ರೂ ಅಂದ್ರೆ ರೈಸ್ಗೂ ತಿನ್ಬೋದು, ಅಷ್ಟು ಚೆನ್ನಾಗೂ ಇರುತ್ತೆ. ಓಕೆ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಿಮ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಓಕೆ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ. ಮತ್ತೆ ಇನ್ನೊಂದು ಏನು ಅಂದ್ರೆ, ಇದು ನಮ್ಮಮ್ಮ ಮಾಡೋ ರೀತಿ ನಾನು ಮಾಡ್ತಾ ಇರೋದು. ಅಂದ್ರೆ ಅವರು ಅಂದ್ರೆ ಚಿಕನ್ ಮಾಡಬೇಕಾದ್ರೆ ಚಿಕನ್ ಸಾಂಬಾರ್ ಮಾತ್ರ, ಚಿಕನ್ ಸಾಂಬಾರೇ ಆಗಲಿ, ಚಿಕನ್ ಗ್ರೇವಿನೇ ಆಗಲಿ, ಏನೇ ಆಗಲಿ, ಅವರು ಒಂದು ಕೊಬ್ಬಣದ್ದು ಚಾಕ್ ತಗೊಂಡು ಅದನ್ನ ಬೇಯಿಸಿ ಹಾಕ್ತಾರೆ.